ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇವೆ. ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಪ್ರಥಮ PUCಯ ಮಿಡ್ ಟರ್ಮ್ ಎಕ್ಸಾಮ್ ಅಕ್ಟೋಬರ್ 2025ರಲ್ಲಿ ನಡೆದಂತಹ ಸಬ್ಜೆಕ್ಟ್ ಅಕೌಂಟೆನ್ಸಿ ಕ್ವೆಶ್ಚನ್ ಪೇಪರನ್ನು ಅಪ್ಲೋಡನ್ನು ಮಾಡಿ ಕೊಡ್ತಾ ಇದ್ದೇನೆ. ಬನ್ನಿ ವಿದ್ಯಾರ್ಥಿಗಳೇ, ಒಂದೊಂದಾಗಿ ಪ್ರಶ್ನೆಗಳನ್ನು ನೋಡೋಕ್ಕಿಂತ ಮುಂಚೆ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕಳಿಸಿಕೊಟ್ಟಂತಹ ನಮ್ಮ ಗೆಳೆಯರಾದಂತಹ ಕಿಶೋರ್ ಸರ್ ಅವರಿಗೆ ಧನ್ಯವಾದಗಳು. ಜೊತೆಗೆ ಪಿಯೂಷ್ ಜೈನ್ ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಹೆಸರು ಏನಾದರೂ ಹೇಳಿದ್ರಲ್ಲಿ ತಪ್ಪಾದರೆ ಕ್ಷಮಿಸಿ ನನ್ನ ಸಬ್ಸ್ಕ್ರೈಬರ್ಗಳೇ. ಬನ್ನಿ ವಿದ್ಯಾರ್ಥಿಗಳೇ, ಪಾರ್ಟ್ ಎನ ನೋಡ್ತಾ ಹೋಗೋಣ. ಫಸ್ಟ್ ಇಯರ್ PUC ವಿಚ್ ಕ್ವಾಲಿಟಿ characteristics of accounting information is reflected when accounting information is clearly presented ಅಂತ ಇದೆ. ಕ್ವಶನ್ ನಂಬರ್ 1ಕ್ಕೆ ಸರಿಯಾದ ಉತ್ತರ ಬಂದು ಅಂಡರ್ಸ್ಟ್ಯಾಂಡಬಿಲಿಟಿ ಇಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಆಗಿ ಇರುತ್ತೆ. ಕ್ವಶನ್ ನಂಬರ್ 2, ಮೈ ಡಿಯರ್ ಚಿಲ್ಡ್ರನ್, ಫಂಕ್ಷನ್ಸ್ ಆಫ್ ಅಕೌಂಟಿಂಗ್ ಇನ್ಕ್ಲೂಡ್ ಡ್ಯಾಶ್ ಅಂತ ಇದೆ. ಎರಡನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ದಟ್ ಈಸ್ ಕೀಪಿಂಗ್ ಸಿಸ್ಟಮೆಟಿಕ್ ರೆಕಾರ್ಡ್, ಇನ್ನೊಂದು ಅಸರ್ಷನ್ ದಿ ಪ್ರಾಫಿಟ್ ಆ್ಯಂಡ್ ಲಾಸ್, ಇನ್ನೊಂದು ಪ್ರೊಟೆಕ್ಟಿಂಗ್ ಪ್ರಾಪರ್ಟೀಸ್ ಆಫ್ ದಿ ಬಿಸ್ನೆಸ್. ಆಲ್ ಆಫ್ ದಿ ಅಬೌವ್ ಇಸ್ ದ ರೈಟ್ ಆನ್ಸರ್ ಈಸ್ ಆಲ್ ಆಫ್ ದಿ ಅಬೌವ್. ಕ್ವಶನ್ ನಂಬರ್ 3, ಅಕಾರ್ಡಿಂಗ್ ಟು ವಿಚ್ ಕಾನ್ಸೆಪ್ಟ್ ಆಲ್ ಎಕ್ಸ್ಪೆನ್ಸಸ್ ಆರ್ ಮ್ಯಾಚ್ಡ್ ವಿತ್ ದಿ ರೆವೆನ್ಯೂ ಆಫ್ ದಟ್ ಪೀರಿಯಡ್ ಅಂತ ಇದೆ. ಮೂರನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಮ್ಯಾಚಿಂಗ್ ಕಾನ್ಸೆಪ್ಟ್ ಇಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. Question number 4, my dear children, according to the going concern concept, the time period of business is dash. ನಾಲ್ಕನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ, ಫಾರ್ ಸರ್ಟನ್ ಲೈಫ್ ಟೈಮ್ ಅಂತ. ಆದರೆ ವಿದ್ಯಾರ್ಥಿಗಳು ಆಪ್ಷನ್ ಎ ಹಾಕ್ತಾ ಇದ್ದಾರೆ. ಆಪ್ಷನ್ ಎ ಬಿನಲ್ಲೇ ಉತ್ತರ ಇದೆ, ಫಾರ್ ಸರ್ಟನ್ ಲೈಫ್ ಟೈಮ್ ಕೂಡ ಹೌದಲ್ವಾ? ಹಾಗಿದ್ರೆ ನೀವೇ ನನಗೆ ಕಮೆಂಟ್ ಮುಖಾಂತರ 4th ಆನ್ಸರ್ ಏನು ಅಂತ ಪ್ರಥಮ PUCಯ ಕಾಮರ್ಸ್ ವಿದ್ಯಾರ್ಥಿಗಳು ಕಳಿಸಬೇಕು. ಕ್ವಶನ್ ನಂಬರ್ 5, ಎ ಬ್ಯಾಂಕ್ ರೀಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ಈಸ್ ಪ್ರಿಪೇರ್ಡ್ ಬೈ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 5 ರೈಟ್ ಆನ್ಸರ್ ಈಸ್ ದಟ್ ಈಸ್ ವಿದ್ಯಾರ್ಥಿಗಳು ಮತ್ತೆ ಇದರಲ್ಲಿ ಬ್ಯಾಂಕ್ ಅಂತ ಬರೀತಾ ಇದ್ದಾರೆ, ಆದರೆ ಅಕೌಂಟ್ ಹೋಲ್ಡರಿನೇ ಬ್ಯಾಂಕ್ ಅಂತ ನೋಡಿ. ಇದರಲ್ಲಿ BCನಲ್ಲಿಯೇ ಆನ್ಸರ್ ಇದೆ ಕ್ವಶನ್ ನಂಬರ್ 5ಗೆ, ಆಯಿತಾ? ಈಗ ಮೇನ್ ಕ್ವಶನ್ ನಂಬರ್ 2 ನೋಡೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಅಕೌಂಟಿಂಗ್ ಈಸ್ ದ ಲ್ಯಾಂಗ್ವೇಜ್ ಆಫ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಬಿಸ್ನೆಸ್ ಈಸ್ ದ ರೈಟ್ ಆನ್ಸರ್. ಡಿಟರ್ಮೈನಿಂಗ್ ದಿ ಟ್ರಾನ್ಸಾಕ್ಷನ್ ಟು ಬಿ ರೆಕಾರ್ಡೆಡ್ ಈಸ್ ಡ್ಯಾಶ್ ಅಂತ ಇದೆ. 7ನೆಯ ಪ್ರಶ್ನೆಗೆ ದಟ್ ಈಸ್ ಐಡೆಂಟಿಫಿಕೇಷನ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 8, ದಿ ರೆಗ್ಯುಲೇಟರಿ ಬಾಡಿ ಫಾರ್ ಸ್ಟ್ಯಾಂಡರ್ಡೈಸೇಷನ್ ಆಫ್ ಅಕೌಂಟಿಂಗ್ ಪಾಲಿಸೀಸ್ ಇನ್ ದಿಸ್ ಕಂಟ್ರಿ ಈಸ್ ಡ್ಯಾಶ್. 8ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ICAI ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 9, GST ಈಸ್ ಎ ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್ ಆನ್ ಡ್ಯಾಶ್ ಅಂತ ಇದೆ. ಅದು ಕನ್ಸಪ್ಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 10, ನಾರ್ಮಲಿ ದ ಕ್ಯಾಶ್ ಬುಕ್ ಶೋಸ್ ಆಟ್ ಡೆಬಿಟ್ ಬ್ಯಾಲೆನ್ಸ್, ಪಾಸ್ಬುಕ್ ಶೋಸ್ ಡ್ಯಾಶ್ ಬ್ಯಾಲೆನ್ಸ್ ಅಂತ ಇದೆ. ಕ್ರೆಡಿಟ್ ಬ್ಯಾಲೆನ್ಸ್ ಮುಗಿತಲ್ಲಿಗೆ. I repeat, first answer business, second answer is identification, third answer is ICAI, fourth answer is ಕನ್ಸಪ್ಷನ್, ಲಾಸ್ಟ್ ಆನ್ಸರ್ ಈಸ್ ಕ್ರೆಡಿಟ್. ವಿದ್ಯಾರ್ಥಿಗಳೇ, ದಯವಿಟ್ಟು ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಮೇಲ್ ಐಡಿಗೆ ಕಳಿಸುವುದನ್ನು ಮರೆಯಬೇಡಿ. ALLINONE pdf99@gmail.com ಅನ್ನುವಂಥದ್ದು ನಮ್ಮ ಮೇಲ್ ID ಆಗಿರುತ್ತೆ. ಬನ್ನಿ ಈಗ ಮ್ಯಾಚ್ ದ ಫಾಲೋಯಿಂಗ್ ನೋಡೋಣ. ಎಕನಾಮಿಕ್ ಈವೆಂಟ್ಸ್ ಅಂತ ಇದೆ. ಎಕನಾಮಿಕ್ ಈವೆಂಟ್ಸಿಗೆ ಸರಿಯಾದ ಉತ್ತರ ಮೆಜರಬಲ್ ಇನ್ ಮಾನಿಟರಿ ಟರ್ಮ್ಸ್ ಈಸ್ ದ ರೈಟ್ ಆನ್ಸರ್. ಡಿಸ್ಕೌಂಟ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಡಿಡಕ್ಷನ್ ಇನ್ ದಿ ಪ್ರೈಸ್ ಆಫ್ ದಿ ಗೂಡ್ಸ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ ಸಿ, 1st April to 31st March ಇದೆ. ಇದಕ್ಕೆ ಸರಿಯಾದ ಉತ್ತರ ಅಕೌಂಟಿಂಗ್ ಪೀರಿಯಡ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ ಡಿ, ಫೋಕಸ್ ಆನ್ ಮೆಟೀರಿಯಲ್ ಫ್ಯಾಕ್ಟ್ಸ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ 6 ಆಗುತ್ತೆ. ಮೆಟೀರಿಯಲಿಟಿ ಕಾನ್ಸೆಪ್ಟ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 6, ಪಾಸ್ಬುಕ್ ಕಾಪಿ ಆಫ್ ಕಸ್ಟಮರ್ ಅಕೌಂಟ್ ಇಸ್ ದ 100% ರೈಟ್ ಆನ್ಸರ್. ಹೌದಲ್ವಾ? ಇಲ್ಲಿಗೆ 15 ಅಂಕಗಳು ಕಂಪ್ಲೀಟ್ ಆಯಿತು. ಈಗ 1 ಅಂಕದ ಪ್ರಶ್ನೆಗಳನ್ನು ನೋಡೋಣ. ವಾಟ್ ಈಸ್ ಟ್ರಾನ್ಸಾಕ್ಷನ್ ಅಂತ ಇದೆ. ಎಷ್ಟು ಈಸ್ ಇದೆ ನೋಡಿ. ಎನಿ ಬಿಸ್ನೆಸ್ ಆ್ಯಕ್ಟಿವಿಟಿ ಹ್ಯಾವಿಂಗ್ ಮಾನಿಟರಿ ವ್ಯಾಲ್ಯೂ ಈಸ್ ಕಾಲ್ಡ್ ಟ್ರಾನ್ಸಾಕ್ಷನ್ ಇಸ್ ದ ರೈಟ್ ಆನ್ಸರ್. ಪ್ರಾಫಿಟ್ represents excess of revenue over expenses ಅಂತ ಇದೆ. ಟ್ರೂ ಆರ್ ಫಾಲ್ಸ್ ಅಂತ ಸರಿಯಾದ ಉತ್ತರ ಬಂದು ಟ್ರೂ ಅನ್ನುವಂಥದ್ದು ಆಗಿರುತ್ತೆ. ಕ್ವಶನ್ ನಂಬರ್ 14, ಸ್ಟೇಟ್ ಎನಿ 2 categories ಆಫ್ GST ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ CGST ಹಾಗೂ SGST ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 15, ರೈಟ್ ದಿ ಬೇಸಿಕ್ ಅಕೌಂಟಿಂಗ್ ಈಕ್ವೇಷನ್ ಅಂತ ಇದೆ. 15ನೆಯ ಪ್ರಶ್ನೆಗೆ ಅಕೌಂಟಿಂಗ್ ಈಕ್ವೇಷನ್ ಈಸ್ ಅಸೆಟ್ ಈಸ್ ಈಕ್ವಲ್ ಟು ಲಯಬಿಲಿಟೀಸ್ plus capital is the right answer.
ಧನ್ಯವಾದಗಳು. ಮತ್ತೊಮ್ಮೆ ನಮ್ಮ ಗೆಳೆಯರಾದಂತಹ ನಮ್ಮ ಕಿಶೋರ್ ಸರ್ ಹಾಗೂ ನಮ್ಮ ಸಬ್ಸ್ಕ್ರೈಬರ್ ಆದಂತಹ ಪಿಯೂಷ್ ಜೈನ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಈ ಒಂದು ಪ್ರಶ್ನೆ ಪತ್ರಿಕೆ ಬಂದು ಮೈಸೂರು ಜಿಲ್ಲೆದು ಆಗಿರುತ್ತೆ. ಕ್ವಶನ್ ನಂಬರ್ ಪಾರ್ಟ್ ಬಿನಲ್ಲಿ ಕ್ವಶನ್ ನಂಬರ್ 17, 18, 19, 20, 21 ಯಾವುದಾದ್ರೂ 3 ಬರೀಬೇಕು. 2 ಅಂಕದ ಪ್ರಶ್ನೆಗಳು ಆಗಿರ್ತವೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ 1-2 ಕ್ವಶನ್ ಪೇಪರ್ಸ್ಗಳನ್ನು ನೀಡಿರ್ತೇನೆ. ಆ ಎಲ್ಲ ಕ್ವಶನ್ ಪೇಪರ್ಸು ನಿಮಗೆ ಬಹಳ ಅಂದರೆ ಬಹಳ ಹೆಲ್ಪ್ ಆಗಲಿವೆ. ಇದರ ಜೊತೆಗೆ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂದರೆ, ಇಂಗ್ಲೀಷಲ್ಲಿ ಡಲ್ ಇರೋರು, ಇಂಗ್ಲೀಷಲ್ಲಿ ವೀಕ್ ಇರೋರು ದಯವಿಟ್ಟು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆಲ್ಲರಿಗೂ ಕೂಡ ಇಂಗ್ಲೀಷಿನ ಏನಂತೀರಾ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸ್ಗಳ ಲಿಂಕ್ಗಳಿನ ಜೊತೆಗೆ ಫಿಕ್ಸ್ ಗ್ರಾಮರ್ ಎಕ್ಸಾಮಿಗೆ ಏನು ಬರುತ್ತೋ ಅದರ ಲಿಂಕನ್ನು ನೀಡಿರ್ತೇನೆ. ಅದನ್ನು ತಾವುಗಳು ಉಪಯೋಗಿಸಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಏನಂತೀರಾ ತಾವುಗಳು ಮಿಡ್ ಟರ್ಮ್ ಎಕ್ಸಾಮ್. ಗಾಡ್ ಬ್ಲೆಸ್ ಯು ಆಲ್. ದಯವಿಟ್ಟು ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಮೇಲ್ ಐಡಿಗೆ ಕಳುಹಿಸೋದನ್ನು ಮರೆಯಬೇಡಿ ಆಯಿತಾ. ಆಲ್ ಇನ್ ALL INONE1PDF99@gmail.com ಅಂತ ಹಾಕಿ. 99 ಅಂದರೆ 99 ಅಂತ ಆಯಿತಾ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಪೇಪರ್ ಬಹಳ ಈಸಿಯಾಗಿದೆ ಇದು ಕೂಡ ಆಯಿತಾ. ಗಾಡ್ ಬ್ಲೆಸ್ ಯು ಆಲ್.